ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ದೊಡ್ಡ ನಾನು ಪೋಸ್ಟ್ ಮಾಡಿದೆ. ಏನಂದರೆ ವೈವೋ ಬುಕ್ ಪ್ರೋ 15 ಅಂತ ನಾನು ಲ್ಯಾಪ್ಟಾಪ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಒರಿಜಿನಲ್ ಪ್ರೈಸು 75,000. ಫ್ಲಿಪ್ಕಾರ್ಟ್ನಲ್ಲಿ ನನಗೆ 66,000 ಅಂತ ಇತ್ತು. ರೀಸೆಂಟ್ನಲ್ಲಿ ಸೊ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ನಿಂದ ಬುಕ್ ಮಾಡಿದರೆ ನಮಗೆ 3,000 ರುಪೀಸು ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಿಂದ ಬುಕ್ ಮಾಡಿದ ಮೇಲೆ ನನಗೆ 3,000 ಡಿಸ್ಕೌಂಟ್ ಬಂದಿದ್ದು. ಈ ಅನ್ಬಾಕ್ಸು ಆಲ್ರೆಡಿ ಮಾಡಿದೆ. ಏಕೆಂದರೆ ಏನಾದರೂ ಇಶ್ಯೂಸ್ ಇದ್ದರೆ ನಾವು ಖಂಡಿತವಾಗಿ ಚೆಕ್ ಮಾಡ್ಕೋಬೇಕು, ಏನಾದರೂ ಡ್ಯಾಮೇಜ್. ಯಾಕಂದರೆ ತುಂಬ ದೂರನಿಂದ ಅದು ಡೆಲಿವರಿ ಲಾಜಿಸ್ಟಿಕ್ಸ್ನಿಂದ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ನಾವು ನೋಡ್ಕೋಬೇಕು. ಸೊ ಈಗ ಪೂಜೆ ಎಲ್ಲ ಸ್ವಲ್ಪ ಮಾಡಿ ಹಾಗಾಗಿ ಕೊಟ್ಟೆ. ಸೊ ಇದು ಬಾಕ್ಸು. ಸೊ ಹೆವಿ ಸ್ಟ್ರಾಂಗ್ ಕ್ವಾಲಿಟಿ ಬಾಕ್ಸು. ನೀವೆಲ್ಲ ನೋಡ್ಬೋದು, ಇಲ್ಲಿ ಬರ್ದಿದ್ದಾರೆ ನೋಡಿ, Asus Vivobook Pro 15. ಇಟ್ಸ್ ಫಾರ್ ಕ್ರಿಯೇಟರ್ಸ್ ಅಂತ. ಓಕೆ, ಇದು ಲ್ಯಾಪ್ಟಾಪ್ದು ಚಾರ್ಜಿಂಗ್ ಕೇಬಲ್ಲು. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಅಡಾಪ್ಟರ್. ಬ್ಯೂಟಿಫುಲ್ ಡಿಸೈನ್. ಇದು ಮಾತ್ರ 120. ಇಲ್ಲಿ ನೀವು ನೋಡ್ಬೋದು, ಒಂಥರ ನಂಬರ್ ಥರ ಬರೆದಿದ್ದಾರೆ 120 ಅಂತ. ಸೊ ಇಲ್ಲಿದೆ ನೋಡಿ, Asus ಅಂತ. ನೀವು ನೋಡ್ಬೋದು, Asus ಇನ್ ಸರ್ಚ್ ಆಫ್ ಇನ್ಕ್ರೆಡಿಬಲ್ ಅಂತ. ಆ್ಯಕ್ಚುಲಿ ಚಾರ್ಜಿಂಗ್ ಇಲ್ಲ. ಸೊ ನ್ಯೂ ಪ್ರಾಡಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿದರೆ ಪವರ್ ಹೋಗ್ತಾ ಇದೆ, ಬರ್ತಾ ಇದೆ. ಸೊ ಹಾಗಾಗಿ ಈಗ ಜಸ್ಟ್ ಎ ಮೂಮೆಂಟ್ ಅಂತ ತೋರ್ತಾ ಇದೆ. ಸೊ ಸ್ವಲ್ಪ ಲೋಡಿಂಗ್ ಆಗ್ತಿದೆ. ಸೊ ವೆಯ್ಟ್ ಮಾಡೋಣ, ಸ್ಟೇ ಟ್ಯೂನ್. ವಾವ್. ಸೊ ಹೇಗೆ ಇನ್ಸ್ಟಾಲ್ ಮಾಡೋದು ಪೂರ್ತಿ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಏನು ಇನ್ಸ್ಟಾಲ್ ಮಾಡಬೇಕು ಅಂತಲೂ ನಾನು ಈಗಲೇ ತೋರಿಸ್ತೀನಿ. ಸೊ ಮೌಸ್. To set up your device using a screen reader, turn on narrator by pressing Windows plus Control plus Enter. For more accessibility features, press Windows plus U or select the accessibility icon in the bottom. ಸೊ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ ಇದೆ. ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಇದೆ ಅಂದರೆ ಅದು ಪೂರ್ತಿ ಅಪ್ಡೇಟ್ ಎಲ್ಲ ಮಾಡಿಕೊಂಡು, ಮತ್ತು ಏನಾದರೂ ನ್ಯೂ ಫೀಚರ್ಸ್ ಏನೋ ಬಂದರೆ, ಸೇಮ್ ಸ್ವಲ್ಪ ಆ್ಯಂಡ್ರಾಯ್ಡ್ ಹೇಗಿರುತ್ತೆ, ನಮ್ಮ ಹೊಸ ಮೊಬೈಲ್ ತೊಗೊಂಡ ತಕ್ಷಣ ಅದು ಹೇಗೆ ನಾವು ಅಪ್ಡೇಟ್ ಎಲ್ಲ ಮಾಡ್ತೀವೋ, ಸೊ ಸೇಮ್ ಅದೇ ಥರನೇ. ಸೊ ಏನೋ ಫುಲ್ಲು ಅಪ್ಡೇಟ್ ಆಗಿ ಏನಾದರೂ ಅಪ್ಡೇಟ್ಸ್ ಏನೋ ಚೆಕ್ ಮಾಡಿದೆ, ಜಸ್ಟ್ ಎ ಮೂಮೆಂಟ್ ಅಂತ ಇದೆ. ಸೊ ಪೂರ್ತಿಯಾಗಿ ನಿಮ್ಗೆ ಹೇಗೆ ಥರ ಇರುತ್ತೆ ಅಂತ ನಿಮಗೂ ತುಂಬ ಕ್ಲಿಯರಾಗಿ ಈ ವಿಡಿಯೋ ಎಲ್ಲ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ Asus ಅನ್ನೋದು ಒಳ್ಳೆ ಬ್ರ್ಯಾಂಡು. ಸೊ ಇನ್ ಕೇಸ್ ನಿಮಗೆ ಫ್ಯೂಚರ್ನಲ್ಲಿ ಬಿಸ್ನೆಸ್ ಪರ್ಪಸ್, ಫಾರ್ ಮಲ್ಟಿ ಯೂಸರ್, ಫಾರ್ ಎಜುಕೇಷನ್ ಪರ್ಪಸ್, ಗೇಮಿಂಗ್ ಪರ್ಪಸ್ ಏನಾದರೂ ಇದ್ದರೆ, ಸೊ ನೀವು ದಯವಿಟ್ಟು ಈ ಕಂಪ್ನಿಗೆ ಹೋಗಿ. ಚೆನ್ನಾಗಿದೆ. ನನ್ನ ಪರ್ಸ್ನಲ್ ಸಜೆಷನು. ಯಾಕೆಂದರೆ ನೀವು ಒಂದೊಂದು ದುಡ್ಡು ಕಷ್ಟಪಟ್ಟು ಏನು ಮಾಡಿ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು ತುಂಬಾ ರಿಸರ್ಚ್ ಮಾಡಿ ನೀವು ತಗೊಳ್ಳಿ. ನಾನು ಆ್ಯಕ್ಚುಲಿ ಅವ್ರನ್ನ ತುಂಬ ಜನನೇ ರಿಸರ್ಚ್ ಮಾಡಿ ನಾನು ಫೈನಲ್ ಆಗಿ ಈ ಲ್ಯಾಪ್ಟಾಪು ಬಂದೆ. ನಾನು ಏನೇನು ಫೀಚರ್ಸ್ ಇದೆ ಅಂದರೆ ನಾನು ಬೇಗ ಹೇಳ್ತೀನಿ. ಸೊ ಇದು ಸ್ವಲ್ಪ ಈ ಪ್ರಾಸೆಸ್ ಎಲ್ಲ ಮುಗಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಷ್ಟು ತನಕ ಸ್ಟೇ ಟ್ಯೂನ್. ಇನ್ನೊಂದು ಫೀಚರ್ ಹೇಳಬೇಕಂದ್ರೆ, ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರು ಇದೆ. ಸೊ ಸ್ನೇಹಿತರೆ, ಸಕ್ಸಸ್ಫುಲ್ಲಾಗಿ ಪೂರ್ತಿ ನಮಗೆ ಇಲ್ಲಿ ಸ್ಕ್ರೀನ್ಸ್ ಎಲ್ಲ ಮೇಲೆ ಕಾಣಿಸ್ತಾ ಇದೆ ಅಲ್ವಾ. ಇದು ಇಲ್ಲಿ ನೋಡಿ, ಇದು ಶಾಕಿಂಗ್. ಇಲ್ಲಿ ಒಂದು ವಾಟ್ಸಪ್ಪು ಐತೆ, ಕ್ರೇಜಿ. ಇನ್ನೂ ಏನೇನು ಫೀಚರ್ಸ್ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನಮ್ಮ ಹೆಸರು ಐತೆ. ಸೊ ಸ್ನೇಹಿತರೆ, ಇದು ಈ ಲ್ಯಾಪ್ಟಾಪ್ದು ಪೂರ್ತಿ ಇನ್ಫಾರ್ಮೇಷನು ಇಲ್ಲಿ ಬೇಸಿಕ್ಕಾಗಿ ನಾನು ಹೇಳ್ಬಿಡ್ತೀನಿ ನೋಡಿ. ವಿಂಡೋಸ್ 11 ಹೋಮ್ ಸಿಂಗಲ್ ಲ್ಯಾಂಗ್ವೇಜು. ಇದು ವರ್ಷನ್ನು 10.00.2261. ಮತ್ತು OS ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮೈಕ್ರೋಸಾಫ್ಟು.
ಮತ್ತು ಇದು ನಾನು ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಲೈಫ್ ವಿತ್ ವೀಲ್ಸ್ ಅಲ್ವಾ, ಸೊ ಅದಕ್ಕೆ ನನ್ನ ಸಿಸ್ಟಮ್ ನೇಮ್ ಲೈಫ್ ವಿತ್ ವೀಲ್ಸ್ ಅಂತ ಆಗಿದೆ. ಸೊ ಮಾಡೆಲ್ ಬಂದುಬಿಟ್ಟು ವಿವೋಬುಕ್ ಏಸಸ್ ಲ್ಯಾಪ್ಟಾಪು, ಅದು ಮಾಡೆಲ್ ನಂಬರು, ಅಂದು ಇದು 64 ಬಿಟ್ಟು. ಆ್ಯಂಡ್ ಪ್ರಾಸೆಸ್ ಬಂದುಬಿಟ್ಟು AMD Ryzen 5 5600H ಸೀರೀಸ್ ವಿತ್ ರೇಡಿಯನ್ ಗ್ರಾಫಿಕ್ಸ್ 3301 MHz 6 ಕೋರ್ 12 ಲಾಜಿಕಲ್ ಪ್ರಾಸೆಸರ್, ಒನ್ ಆಫ್ ದಿ ಅಡ್ವಾನ್ಸ್ ಪ್ರಾಸೆಸರ್ಸ್. ಸಖತ್ ಫಾಸ್ಟ್ ಇರುತ್ತೆ. ಯಾಕಂದರೆ ನೀವು ಈ ಬಾಟಮ್ನಲ್ಲಿ ಬಂದರೆ ನಿಮಗೊಂದು ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ, ಇನ್ಸ್ಟಾಲ್ ಫಿಸಿಕಲ್ ಮೆಮೊರಿ ಅಂದರೆ ರ್ಯಾಮ್. ಸೊ ಇದು ರ್ಯಾಮ್ ಬಂದುಬಿಟ್ಟು 16 GB. ಆ್ಯಂಡ್ ಹಾರ್ಡ್ ಡಿಸ್ಕ್ ಸ್ಪೇಸು 512 ಇದೆ. ಇಲ್ಲಿ ನೋಡಿ ರೆಸೊಲ್ಯೂಷನ್ ಅಂದರೆ ಎಷ್ಟು ಪಿಕ್ಸೆಲ್ಸ್ನಲ್ಲಿ ಇದು ಆಗುತ್ತೆ ಅಂತ, 1920 × 1080 × 144 Hz. ಮತ್ತು ಇಲ್ಲಿ 512 MB ಅಷ್ಟು ಸ್ಪೀಡ್. AMD ನೀವು ಕೇಳಿದಾರಲ್ವ, ಅದು ಏನು ಪ್ರಾಸೆಸರ್ ಅಂತ, AMD ರ್ಯಾಡಿಯನ್ ಅದು. ಅಂದರೆ ಅಷ್ಟು ಒಳ್ಳೆ ಪ್ರಾಸೆಸ್ ಸ್ಪೀಡ್ ಇದು. ಅಂದರೆ ಆ ಕಂಪ್ನಿಯವ್ರದ್ದು ಮಾಡಿದರು, AMD ರ್ಯಾಡಿಯನ್ ಟೀಮ್ ಗ್ರಾಫಿಕ್ಸ್ ಅವ್ರದ್ದು. ಸೊ ಫೈನಲ್ ಆಗಿ ನೀವು ಕೆಳಗಡೆ ಇಲ್ಲಿ ನೋಡಿದ್ರೆ NVIDIA G4 RTX 3050, ಇದು ಒನ್ ಆಫ್ ದೀಸ್ ಬ್ಯೂಟಿಫುಲ್ ಫೀಚರು. ಇದು ಮಾತ್ರ 3050 ಅನ್ನೋದು 3050 ಆ್ಯಂಡ್ ಅದಕ್ಕೆ ಅಬೌವ್ ಇರೋದು ಸೂಪರ್ ಇರುತ್ತೆ. 1650 ಸಮ್ ಏನೋ ಏನಿದೆ ಅದು ಬೇಸಿಕ್ಕು. ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಇರುತ್ತೆ. ಇದು ಸ್ಪೀಡು ಪ್ರಾಸೆಸರ್ ಅಲ್ಲ, ಇದು 1.144 ರಿಫ್ರೆಶ್ಮೆಂಟ್ ಸ್ಪೀಡ್ ಇರುತ್ತೆ. ಸ್ನೇಹಿತರೆ, ಇದೊಂದು ಬಂದುಬಿಟ್ಟು ಇದಕ್ಕೆ ಕ್ಯಾಮು. ಸೊ ಇದು ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಇದು ಆ್ಯಕ್ಚುಲಿ ಏನಂದರೆ ವೆಬ್ ಕ್ಯಾಮ್ದು ಪ್ರೊಡಕ್ಷನು. ಸೊ ಇದು ನಾನು ಓಪನ್ ಮಾಡಿದ ತಕ್ಷಣ ನೋಡಿ ಎಷ್ಟು ಬ್ಯೂಟಿಫುಲ್ ಇದು ಕ್ಲಾರಿಟಿ ಇದೆ. ಸೊ ನೀವು ಈ ಫ್ರೇಮ್ನಲ್ಲಿ ನೋಡ್ಬೋದು, ಬ್ಲೂ ಕಲರ್ ಸ್ಕ್ವೇರ್ ಥರ ಬರ್ತಾ ಇದೆ ನೋಡಿ. ಸೊ ಅಷ್ಟು ಬ್ಯೂಟಿಫುಲ್ ಇದೆ. ಇಷ್ಟು ಬಜೆಟ್ಗೆ ನಮಗೆ ಈ ಥರ ಕ್ಲಾರಿಟಿ ಕ್ಯಾಮೆಲ್ಲ ಕೊಡ್ತಾ ಇದ್ದಾರೆ ಅಂದರೆ Asus ಅವರು ಚೆನ್ನಾಗಿದೆ. ಟೇಕ್ ಎ ಫಸ್ಟ್ ಫೋಟೋ ನಂದೇ ಇಸ್ಕೊಳೋಣ, ಹೆಂಗಿರುತ್ತೆ ನೋಡೋಣ. ವಾವ್, ಇಟ್ಸ್ ಬ್ಯೂಟಿಫುಲ್. ಸೊ ಇದು ಚೆಕ್ ಮಾಡುವ ಹಿಂಗೆಲ್ಲ ಐತೆ. ಸೊ ಲೆಟ್ಸ್ ಗೋ ಬ್ಯಾಕ್. ಸೊ ಬ್ಯಾಕ್ ಬಂದಿದ ತಕ್ಷಣ ಇದು, ಮತ್ತು ಇಲ್ಲಿ ರೆಕಾರ್ಡ್ ಮಾಡಬೇಕಂದ್ರೂ ರೆಕಾರ್ಡ್ ಇದೆ. ಅಂದರೆ ಇಲ್ಲಿ ನೀವು ನೋಡ್ಬೋದು ಬ್ಲೂಟೂತ್ ಆಪ್ಷನ್ ಅಂತ. ಈಗ ನೋಡಿ, ನಾನು ಅಲ್ಲಿ ಹೋಗಿದ ತಕ್ಷಣ ಇದಕ್ಕೆ ಕ್ಲಿಕ್ ಮಾಡ್ತೀನಿ, ಏನೇನು ಡಿವೈಸಸ್ ಇದೆ ಅಂತ ನಮಗೆ ಪೂರ್ತಿ ತೋರಿಸುತ್ತೆ. ನಮ್ಮ ಮೊಬೈಲು ಹೆಸರು ಇಲ್ಲಿ ಬಂದಿದ್ದು ನೋಡಿ. ಇಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ನಮಗೆ ಅದು ಕೋಡು ಇದೆಲ್ಲ ಬಂದುಬಿಡುತ್ತೆ. ಸೊ ನಮಗೆ ಸದ್ಯಕ್ಕೆ ಇದೇನು ಬೇಡ. ಆ್ಯಕ್ಚುಲಿ ಇದೇನಂದರೆ ಫುಲ್ ಬ್ಯಾಟ್ರಿ ಡೆಡ್ನಲ್ಲಿದೆ. ಸೊ ಅದಕ್ಕೆ ನಾನು ಚಾರ್ಜಿಂಗ್ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಾವು ಏನಾದರೂ ಸರ್ಚ್ ಮಾಡಬೇಕಂದ್ರೆ ನಾವು ಇಲ್ಲೇ ಹೋಗಿ ಏನೇನು ಸರ್ಚ್ ಮಾಡಿದ್ದೀನೋ ರೀಸೆಂಟಾಗಿ ಇಲ್ಲೇ ಇರುತ್ತೆ ನಮಗೆ ಪೂರ್ತಿ ಡೀಟೇಲ್ಸ್ ಎಲ್ಲ. ಸೊ ಐ ಹೋಪ್ ಈ ಬ್ರ್ಯಾಂಡು ಇನ್ನೂ ಏನೇನು ಫೀಚರ್ಸ್ ಇದೆ ನಾನು ಎಲ್ಲ ಹೇಳಿದೆ. ಇಯರ್ಫೋನ್ಸು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನಮಗೆ USB ಅದು ಮೆಮ್ರಿ ಕಾರ್ಡ್ ಬರುತ್ತೆ ನೋಡಿ ಅದು, ಮತ್ತು ಸಿ ಪಿನ್ನು, ಮತ್ತು ನಮಗೇನಾದರೂ ಮೌಸ್ ಆರ್ ಕೀಬೋರ್ಡ್ ಯೂಸ್ ಮಾಡ್ಕೋಬೇಕಂದ್ರೆ ಅದು, ಮತ್ತು ಇದು ಚಾರ್ಜಿಂಗ್ ಪಾಯಿಂಟು. ಆ್ಯಂಡ್ ಇನ್ನೊಂದು ಏನಂದರೆ ನಮಗೆ ಇಲ್ಲಿ ಒಂದು ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ಇದು ಚಾರ್ಜಿಂಗ್ ಆಗ್ತಿದೆ ಅಂತ ಕಲರ್ನಲ್ಲಿ. ಸೊ ಮತ್ತು ಈ ಕೀಸ್ ಎಲ್ಲ ಎಷ್ಟು ಸ್ಪೇಸ್ ಇದೆ ನೀವೇ ನೋಡಿ, ಎಷ್ಟು ಸ್ಪೇಸ್ ಇದೆ ಅಂದರೆ ಆಲ್ಮೋಸ್ಟು ಒಂದು ತಂಬನ್ನ ಇದ್ರ ಮೇಲೆ ಇಡ್ಬೋದು, ಅಷ್ಟು ಸ್ಪೇಷಿಯಸ್ಸು, ಸ್ಮೂತ್ ಆ್ಯಂಡ್ ಸಾಫ್ಟ್ ಇದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಪ್ಲೇ ಮಾಡಿದ ತಕ್ಷಣ ಸಮಥಿಂಗ್ ನಾನು ಏನಾದರೂ ಸರ್ಚ್ ಮಾಡಬೇಕು ಅಂದರೆ ಅಷ್ಟು ಸ್ಪೀಡಾಗೆ ನಾನು ಟೈಪ್ ಮಾಡ್ಬೋದು ನೋಡಿ, ಎಷ್ಟು ಸ್ಮೂತ್ ಇದೆ.
ಐಸ್ ಹೆಂಗಿರುತ್ತೆ ಆ ಥರ ಇದೆ. ಆ್ಯಂಡ್ ಮೌಸ್ ಸ್ಪೇಸೂ ಫುಲ್ ಸೈಜ್ ಕೊಟ್ಟಿದ್ದಾರೆ. ಸೊ ದಟ್ ವಾಸ್ ರಿಯಲಿ ಸ್ಮೂತ್ ಆ್ಯಂಡ್ ಸ್ವೀಟ್ ಡಿಸೈನ್, ಅಷ್ಟು ಸ್ಮೂತ್ ಇದೆ. ಈ ವಿಡಿಯೋ ನೀವು ದಯವಿಟ್ಟು ಪೂರ್ತಿ ನೋಡಿ, ಸ್ಕಿಪ್ ಮಾಡಿದ್ರೆ ನೋಡಿ. ಏನಂದರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗಿಂದ ಅನ್ಬಾಕ್ಸು ಮಾಡಿದೆ, ಮತ್ತು ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಇನ್ಸ್ಟಾಲ್, ಐ ಮೀನ್ ನ್ಯೂ ಪೀಸ್ನ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಏನೇನು ಆಪ್ಷನ್ಸ್ ಕೊಡಬೇಕು, ಆ್ಯಂಡ್ ನಾರ್ಮಲಾಗಿ ನೀವು ಹೊಸ ಆ್ಯಂಡ್ರಾಯ್ಡ್ ಮೊಬೈಲು ಯಾವ ಥರ ಇಸ್ಕೊಂಡು ಎಲ್ಲ ಪ್ರಾಸೆಸ್ ಮಾಡ್ಕೊಂಡು ಹೋಗ್ತೀರೋ ಸೇಮ್ ಅದೇ ಥರನೇ ಇದಕ್ಕೂ ಮಾಡಬೇಕು. ಸೊ ದಯವಿಟ್ಟು ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ, ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಯಾಕೆ ನಾನು ಈ ಏಸಸ್ ಬ್ರ್ಯಾಂಡ್ನ ತಗೋಗಿದೆ ಅಂದರೆ, ಇದು ಸ್ಪೆಸಿಫಿಕೇಷನ್ಸ್ ಆ್ಯಂಡ್ ನಮಗೆ ಮಲ್ಟಿಪರ್ಪಸ್ ಆ್ಯಂಡ್ ಆ್ಯಕ್ಚುಲಿ ಇದು ಗೇಮಿಂಗ್ ಲ್ಯಾಪ್ಟಾಪು. ಓಕೆ, ಗೇಮಿಂಗ್ ಲ್ಯಾಪ್ಟಾಪ್ ನಮಗೆ ಮೇಯ್ನ್ ಏನಂದರೆ ಮಲ್ಟಿಪರ್ಪಸ್ಸು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಪ್ರೈಸ್ ಬಂದುಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ನಲ್ಲಿ 63,000 ವಿತ್ ಡಿಸ್ಕೌಂಟ್ ಕೊಟ್ಟರು. ಅದು ಬೇರೆ ಗೇಮಿಂಗ್ ಲ್ಯಾಪ್ಟಾಪ್ಸ್ ಅಂದರೆ ಮೈಕ್ ಆಫೀಸ್ನೂ ಬರಲ್ಲ. ಸೊ ಹಾಗಾಗಿ ವಿತ್ MS ಆಫೀಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಗೇಮಿಂಗ್ ಆ್ಯಂಡ್ ಇನ್ಕ್ಲೂಡಿಂಗ್ ಇಟ್ಸ್ ಎ ಮಲ್ಟಿ ಯೂಸರ್, ಎಸ್ಪೆಷಲಿ ಫಾರ್ ಕ್ರಿಯೇಟರ್ಸ್ಗೆ ಈ Asus Vivobook Pro 15 ಮಾಡಿದರು. ಸೊ ದಿಸ್ ವಾಸ್ ಎ ವಂಡರ್ಫುಲ್ ಡಿಸೈನ್ ಡನ್ ಬೈ ದ Asus ಟೀಮ್, and I am very much thankful for giving this kind of a ವಂಡರ್ಫುಲ್ ಲ್ಯಾಪ್ಟಾಪ್ ಫಾರ್ ಎನಿ ಕ್ರಿಯೇಟರ್ಸ್. ನನಗೆ ಯೂಟ್ಯೂಬ್ ಚಾನಲ್ಗೆ ನನಗೊಂದು ಒಳ್ಳೆ ಲ್ಯಾಪ್ಟಾಪ್ ಬೇಕು ಅಂತಲೇ ನಾನು ಈ ಫೀಚರ್ಸ್ ಹೋಗಿದ್ದೀನಿ. ಲ್ಯಾಪ್ಟಾಪು ಸೂಟಬಲ್ ಯಾರಿಗಂದರೆ ಗೇಮಿಂಗ್, ಫಸ್ಟ್ ಗೇಮಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಫಾರ್ ಮಲ್ಟಿ ಯೂಸರ್, ಎನಿ ಕ್ರಿಯೇಟರ್ಸ್ ಲೈಕ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಯೂಟ್ಯೂಬ್, ಡಿಸೈನ್ ಚಾನಲ್ ಇಟ್ಕೊಂಡ್ರೆ ಡಿಸೈನ್. ಸೊ ಡಿಫ್ರೆಂಟ್ಗೆ ಎಜುಕೇಷನ್ಸ್ಗೆಲ್ಲ ಯೂಸ್ ಆಗುತ್ತೆ. ಸೊ ಇದು ಮೇನ್ ಫೀಚರ್ಸ್ ಇದೆ. ಸೊ ದಯವಿಟ್ಟು ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಡ್ರಾಪ್ ಮಾಡಿ. ಸೊ ನನ್ನ ಹೆಸರು ಹರಿನ್ ಅಂತ. ನಾನು ಮೋಟೋ ವ್ಲಾಗಿಂಗ್ ಆ್ಯಂಡ್ ಟ್ರಾವೆಲಿಂಗ್, ಎಕ್ಸ್ಪ್ಲೋರಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಹಾಗಾಗಿ ನಮಗೆ ಪರ್ಸ್ನಲ್ ಆಗಿ ಒಬ್ಬರು ಕ್ರಿಯೇಟರ್ಸ್ಗೆ, ಪರ್ಸ್ನಲ್ಗೆ ಏನು ಗ್ಯಾಜೆಟ್ಸ್ ಬೇಕಂತಲೂ ನಾನು ಇದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಓನ್ಲಿ ದೋಸ್ ವೀಡಿಯೋಸ್ ಅಂತ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇಡೀ ಕನ್ನಡಗೆ ನಮಗೆ ಪ್ರೀತಿ ತೋರಿಸಿ ನಮ್ಮನ್ನ ಸಪೋರ್ಟ್ ಮಾಡಿ. ಸೊ ನಾನು ಸೇಫ್, ನೀವು ಸೇಫಾಗಿರಿ. ದಯವಿಟ್ಟು ವಿತೌಟ್ ಹೆಲ್ಮೆಟ್ ಎಲ್ಲ ಗಾಡಿ ಓಡಿಸ್ಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಾನು ನಿಮ್ಮ ಹರಿನ್, ಸೈನಿಂಗ್ ಆಫ್. ಬಾಯ್.